ದೆಹಲಿಯಿಂದ ನಯನಾ ಮೋಟಮ್ಮ ವಾಪಸ್ಸಾಗಿದ್ದಾರೆ. ಶಾಸಕಿ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತ ನಯನಾ ಮೋಟಮ್ಮ. ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತ ಶಾಸಕಿ. ಮಾಧ್ಯಮದವರ ಪ್ರಶ್ನೆಗೆ ತಬ್ಬಿಬ್ಬಾಗಿದ್ದಾರೆ ಶಾಸಕಿ ನಯನಾ ಮೋಟಮ್ಮ. ದೆಹಲಿಯಲ್ಲೇ ಇರುವ ಡಿಕೆ ಬಣದ ಎರಡನೇ ಟೀಮ್. ಆದರೆ ಶಾಸಕಿ ನಯನಾ ಮೋಟಮ್ಮ ಬೆಂಗಳೂರಿಗೆ ದಿಢೀರ್ ವಾಪಸ್ ಆಗಿದ್ದಾರೆ. ನಾಳೆ ನಾನು ನನ್ನ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಶಾಸಕಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇನ್ನು ಎಲ್ಲರೂ ಅಲ್ಲೇ ಇದ್ದಾರೆ ಅಂತ ತೆರಳಿದ್ದಾರೆ ನಯನಾ ಮೋಟಮ್ಮ ಅವರು. ಸೊ ಒಂದು ಫೋಟೋ ತೋರಿಸಿದ್ವಿ ನಿಮಗೆ. ಆ ಫೋಟೋದಲ್ಲಿ ನಯನಾ ಮೋಟಮ್ಮ ಅವರು ಕೂಡ ಇನ್ನುಳಿದಂಥ ಶಾಸಕರುಗಳ ಜೊತೆಗೆ ಕೂತಿದ್ರು. ಸೊ ಈಗ ಏಕಾಏಕಿಯಾಗಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಯಾಕೆ ಬಂದಿದ್ದೀರಿ ಮೇಡಮ್, ನೀವು ಅಲ್ಲೇ ಇದ್ರಲ್ಲ ಅಂತ ಕೇಳಿದ್ದಕ್ಕೆ ಅವರು ತಬ್ಬಿಬ್ಬಾಗಿದ್ದಾರೆ. ದೆಹಲಿಯಲ್ಲೇ ಈಗ ಡಿಕೆ ಬಣದ ಎರಡನೇ ಟೀಮ್ ಇದೆ. ಆದರೆ ಶಾಸಕಿ ನಯನಾ ಮೋಟಮ್ಮ ಮಾತ್ರ ಬೆಂಗಳೂರಿಗೆ ದಿಢೀರ್ ವಾಪಸ್ ಆಗಿರೋದು. ನಾಳೆ ನಾನು ನನ್ನ ಕ್ಷೇತ್ರಕ್ಕೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ, ಏರ್ಪೋರ್ಟ್ನಲ್ಲಿ ನಯನಾ ಮೋಟಮ್ಮ ಅವರು ಆಗಮಿಸಿರುವಂಥ ದೃಶ್ಯ ಇದು. ಸೊ ಈ ಸಂದರ್ಭದಲ್ಲಿ ಏನು ಮೇಡಮ್ ದಿಢೀರನೇ ವಾಪಸ್ ಬಂದುಬಿಟ್ಟಿದ್ದೀರಿ ಅಂತ ಕೇಳಿದ್ದಕ್ಕೆ ನಯನಾ ಮೋಟಮ್ಮ ಅವರು ಉತ್ತರ ಕೊಟ್ಟಿರೋದು, ನಾನು ನಾಳೆ ನನ್ನ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೇವನಹಳ್ಳಿ ರಿಪೋರ್ಟರ್ ಮಹೇಶ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಎಲ್ಲೋ ಒಂದು ಕಡೆ ಎರಡನೇ ಟೀಮ್ನಲ್ಲಿ ಇವರು ಕೂಡ ಕಾಣಿಸಿಕೊಂಡಿದ್ರು, ದೆಹಲಿಯಲ್ಲಿದ್ದರು, ಈಗ ದಿಢೀರ್ನೇ ವಾಪಸ್ ಬಂದಿದ್ದಾರೆ. ಏನು ಕಾರಣ ಇರಬಹುದು? ಎಸ್ ರಾಮ್, ಏನು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಸಿಎಂ ಕುರ್ಚಿ ವಿಚಾರವಾಗಿ ಈಗ ರಾಜಕೀಯ ಬೆಳವಣಿಗೆಗಳು ದಿನದಿಂದ ದಿನಕ್ಕೆ ಸಾಕಷ್ಟು ತಿರುವನ್ನ ಪಡ್ಕೊಂತ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಹೈಕಮಾಂಡ್ ಸಹ ಯಾವುದೇ ಸ್ಪಷ್ಟ ನಿಲುವನ್ನ ಏನು ಮಾಧ್ಯಮಗಳ ಮುಂದೆ ಆಗ್ಲಿ ಮತ್ತೆ ರಾಜಕೀಯ ನಾಯಕರ ಮುಂದೆ ಆಗ್ಲಿ ಯಾವುದೇ ರೀತಿಯಾದ ಸ್ಪಷ್ಟ ನಿಲುವನ್ನ ವ್ಯಕ್ತಪಡಿಸಿರೋದಿಲ್ಲ. ಈಗಾಗಲೇ ಏನು ಡೆಲ್ಲಿಗೆ ಹಾರಿದಂತ ಎ ಟೀಮ್ ಏನಿದೆ ಅದು ಎಲ್ಲಾ ಶಾಸಕರು ಮತ್ತೆ ಏನು ಬೆಂಗಳೂರಿಗೆ ವಾಪಸ್ ಆಗಿರುವಂತದ್ದು. ಆಗ ಬಂದಂತ ಶಾಸಕರು ಎಲ್ಲರೂ ಕೂಡ ಒಂದೇ ಹೇಳ್ತಾ ಇರುವಂತದ್ದು, ಈಗ ಸಚಿವ ಸ್ಥಾನ ಬೇಕಾಗಿದೆ ನಮ್ಗೆ, ಎಲ್ಲೋ ಒಂದ್ ಕಡೆ ಶಫಲ್ ಆಗುತ್ತೆ, ರೀಶಫಲ್ ಆಗುತ್ತೆ ಅನ್ನೋ ವದಂತಿ ಇತ್ತು. ಹಾಗಾಗಿ ನಾವು ಡೆಲ್ಲಿಗೆ ಹೋಗಿ ನಮ್ಮ ಬೇಡಿಕೆಯನ್ನ ಹೈಕಮಾಂಡ್ ಹತ್ರ ಇಟ್ಟು ನಾವು ಬರ್ತಾ ಇದೀವಿ ಅಂತ ಹೇಳಿ ಏನು ಜಾರ್ಕೊಂಡಿದ್ರು. ಮತ್ತೆ ಬಿ ಟೀಮು ಸಹ ನಿನ್ನೆ ಹೋಗಿ ಅಂದ್ರೆ ನಯನಾ ಮೋಟಮ್ಮ ಆಗಿರ್ಬೋದು ಮತ್ತೆ ಇನ್ನಿತರ ಶಾಸಕರು ಕೂಡ ಇದೇ ರೀತಿ ಡೆಲ್ಲಿಗೆ ಹೋಗಿ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿರುವಂತದ್ದು. ಈಗ ಏನು 10:30 ಸುಮಾರಿಗೆ ಡೆಲ್ಲಿಯಿಂದ ಬಂದಂತ ಶಾಸಕಿ ನಯನಾ ಮೋಟಮ್ಮ ಅವರು ಸಹ ಈಗ ಡೆಲ್ಲಿಗೆ ಹೋಗಿ ವಾಪಸ್ ಆಗಿರುವಂತದ್ದು. ಈ ಸಮಯದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏನು ಅರೈವಲ್ ಆಗಿದ ತಕ್ಷಣ ಕ್ಯಾಮರಾ ಮತ್ತೆ ಮಾಧ್ಯಮದವ್ರನ್ನ ಕಂಡು ಒಂದು ಕ್ಷಣ ಎಲ್ಲೋ ಒಂದ್ ಕಡೆ ತಬ್ಬಿಬ್ಬಾಗಿದ್ದಂತೂ ದೃಶ್ಯಗಳಲ್ಲೂ ಸಹ ತಾವು ನೋಡ್ತಾ ಇರ್ಬೋದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಮತ್ತೆ ನಾವು ಪ್ರಶ್ನೆ ಮಾಡ್ತಾ ಇರ್ಬೇಕಾದ್ರೆ ಏನು ಜನತೆಗೆ ಸ್ಪಷ್ಟ ನಿಲುವು ಬೇಕಾಗಿದೆ. ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ನೀವು ದೆಹಲಿಗೆ ಭೇಟಿ ಕೊಟ್ಟಿರೋ ಕಾರಣ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ವಿಚಾರವಾಗಿ ಒಂದು ಸ್ಪಷ್ಟ ನಿಲುವನ್ನ ನೀವು ಕೊಡ್ಬೇಕು ಅಂತ ಮಾಧ್ಯಮದವರು ಮತ್ತೆ ಎಲ್ಲ ಅಲ್ಲಿ ನಾಯಕರು ಸಹ ಕೇಳಿದಾಗ ಅವರು ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನ ನೀಡದೆ, ಇಲ್ಲ ಇನ್ನು ಡೆಲ್ಲಿಯಲ್ಲಿ ಇನ್ನೂ ನಾಯಕರು ಇದ್ದಾರೆ, ಅವ್ರು ಬಂದು ಮಾತಾಡ್ತಾರೆ, ನಾನು ನಾಳೆ ನನ್ನ ಕ್ಷೇತ್ರಕ್ಕೆ ಹೋಗ್ಬೇಕು, ಜನರ ಸಂಪರ್ಕನ ಮಾಡ್ಬೇಕಂತ ಹೇಳಿ ಕಾರನ್ನ ಹತ್ತು ಬೆಂಗಳೂರಿಗೆ ಹೊರಟಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.